ಇದೇ ನೋಡಿ ಬಿಗ್ ಡ್ಯಾಡಿಯ ಕೆಸಿನೋ ಎಂಟ್ರೆನ್ಸು. ಕೆಸಿನೋದಲ್ಲೇ ಇದು ದೊಡ್ಡ ಹಬ್ಬ. ಕೆಸಿನೋ ಸ್ಟಾರ್ಟಿಂಗ್ ಅಲ್ಲೇನೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಹಾಕಿದ್ದಾರೆ. ನೀವು ಇಲ್ಲಿ ಮಿಸ್ ಆಗಿ ಆಡಕ್ ಬಂದ್ರು ನಿಮ್ಗೆ ನಾಮ. ಸೊ ಇಲ್ಲಿ ಕಿಡ್ಸ್ನ ಕರ್ಕೊಬರ್ಬೋದು ಅಂತ ಅಂದರೆ 100% ಕರ್ಕೊಬರ್ಬೋದು. ಈ ಥರ ಒಂದು ಬ್ಯಾಡ್ಸ್ ಕೊಡ್ತಾರೆ. ಇಲ್ಲೊಂದು ಯಾವುದೋ ಪ್ರೈವೇಟ್ ಕ್ರೂಸ್ ಹೋಗ್ತಾ ಇದೆ. ಸೊ ನಾವು ಡ್ರಿಂಕ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಈ ಡ್ಯಾನ್ಸ್ ಶೋಸ್ನ ಎಂಜಾಯ್ ಮಾಡ್ಬೋದು. ಎಷ್ಟು ಜನ ಇದ್ದರು ಅಂದರೆ ಈ ಡ್ಯಾನ್ಸ್ ನೋಡಬೇಕಾದ್ರೆ ಕೂತಿರೋರೆಲ್ಲ ಎದ್ದು ನಿಂತ್ಬಿಟ್ರು. ಕಮೆಂಟಲ್ಲಿ ತಿಳಿಸಿ ಯಾರು ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅನ್ಲಿಮಿಟೆಡ್ ಊಟ ಇರುತ್ತೆ. ಜೂಜು ಯಾವತ್ತಿದ್ರು ಜೂಜೆ. ಆಡಿದ್ರು, ಸೋತ್ರು, ಗೆದ್ರು, ಆಮೇಲೆ ಸೋತ್ರು. ಬ್ರಿಡ್ಜ್ ಮೇಲಿಂದ ನಾವು ಹೋಗ್ಬೇಕಾದ್ರೆ ಸೊ ನಮ್ಗೆ ಈ ರೀತಿ ಕಾಣಿಸ್ತಾ ಇತ್ತು. ನಮಸ್ಕಾರ, ಕರ್ನಾಟಕ ಎಕ್ಸ್ಪ್ಲೋರರ್ ಮಾರುತಿರಾಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋವಂಥ ಪ್ಲೇಸು ಕೆಸಿನೋಗೆ, ಬಿಗ್ ಡ್ಯಾಡಿ ಕೆಸಿನೋಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಿಗ್ ಡ್ಯಾಡಿ ಕೆಸಿನೋದಲ್ಲಿ ಏನೇನಿದೆ, ಯಾವ್ಯಾವ ರೀತಿ ಇದೆ, ಸೊ ಅಲ್ಲಿ ಫೋಟೋಶೂಟು ವಿಡಿಯೋಗ್ರಫಿ ಮಾಡೋದು ನಾಟ್ ಅಲೋಡು. ಆದರೂ ಫೋನಲ್ಲಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ನೋಡಿ. ಈ ವಿಡಿಯೋದಲ್ಲಿ ಬಿಗ್ ಡ್ಯಾಡಿಯ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನಮ್ಮ ವಿಲ್ಲಾ ಬಾಲ್ಕನಿಯಿಂದ ಅಂತೂ ವ್ಯೂ ಮಾತ್ರ ಸೂಪರ್ ಆಗಿದೆ. ಬೆಳಗ್ಗೆಯಿಂದ ಮಳೆ ಮಳೆ ಮಳೆ. ಇವಾಗ ಕೆಸಿನೋಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ. ಸೊ ನಮ್ಮ ಬಾಲ್ಕನಿಯಿಂದ ವ್ಯೂ ತೋರಿಸ್ತೀನಿ ನೋಡಿ ಒಂದ್ಸತಿ ಏನು ಸೂಪರ್ ಆಗಿದೆ ಅಂತ. ನಿಜವಾಗ್ಲೂ ವರ್ತು ಮಾವ ವರ್ತು ಗುರು, ಸೂಪರ್ ಆಗಿದೆ ಹೇಳ್ಬೇಕು ಅಂತಂದರೆ. ಸಕ್ಕತ್ತಾಗಿದೆ. ಸೊ ಇವಾಗ ಒಂಚೂರು ವೆದರ್ ಪರವಾಗಿಲ್ಲ, ಇಷ್ಟಿದೆ. ಅಟ್ಲೀಸ್ಟ್ ಇಷ್ಟಾದರೂ ಬೆಳಗ್ಗೆಯಿಂದ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು. ಫುಲ್ಲು ಮಳೆ 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 ಮಳೆ. ಇದ್ರು ಕೆಸಿನೋಗೆ ಹೊರಟ್ವಿ. ಸೊ ಎಲ್ಲರೂ ಬಾಯ್ಸ್ ಎಲ್ಲ ಫುಲ್ಲು ಮಿಂಚಿಂಗು ರೆಡಿ ಆಗಿಬಿಟ್ಟವ್ರೆ ಫುಲ್ಲು. ಸೊ ಬಿಗ್ ಡ್ಯಾಡಿ ಕೆಸಿನೋಗೆ ಲೆಟ್ಸ್ ಗೋ. ಡ್ರೈವರ್ ಅಣ್ಣ ಬೆಳಗ್ಗೆಯಿಂದ ಮಳೆಯಲ್ಲೇ ಗಾಡಿಲೇ ಇದ್ದರು. ಬಿಗ್ ಡ್ಯಾಡಿ ಕೆಸಿನೋ ಸ್ಪಾಟು 7 ಕಿಲೋಮೀಟರ್ ಇದೆ. ಹತ್ತತ್ರ ಒಂದು 20 ನಿಮಿಷ ಆಗುತ್ತೆ ಅಂತ ಹೇಳ್ತವ್ರೆ. 20 ನಿಮಿಷದಲ್ಲಿ ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ತೀವಿ. ನಿಜವಾಗ್ಲೂ ವೆದರ್ ಪರವಾಗಿಲ್ಲ, ಇವಾಗ ಚೆನ್ನಾಗಿದೆ, ಸೂಪರ್ ಆಗಿದೆ. 90ಸಲ್ಲಿ ಗೋವಾಗೆ ಬರೋ ಟೂರಿಸ್ಟ್ನ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಆಗ ಗೋವಾ ಗೌರ್ಮೆಂಟು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡುತ್ತೆ. ಅದೇನು ಅಂತ ಅಂದರೆ ಗೋವಾ ಡಮನ್ ಡಿಯು ಅಲ್ಲಿ ಪಬ್ಲಿಕ್ ಗೇಮಿಂಗ್ ಆ್ಯಕ್ಟ್ 1976 ಅದು ಏನಿದೆ ಅದನ್ನು ಅಮೆಂಡ್ ಮಾಡುತ್ತೆ ಗೋವಾ ಗೌರ್ಮೆಂಟು. ಅಮೆಂಡ್ ಏನಂತ ಮಾಡುತ್ತೆ ಅಂದರೆ ಈ ಸಾಯಿಲಲ್ಲಿ ಅಂದರೆ ಈ ಮಣ್ಣಲ್ಲಿ ಮತ್ತು ನೀರಿನ ಮೇಲೆ ಈ ಗೇಮು ಆಡ್ಬೋದು ಅಂತ ಒಂದು ಅಮೆಂಡ್ಮೆಂಟ್ನ ತರುತ್ತೆ. ಆವಾಗಿಂದ ಗೋವಾಕ್ಕೆ ಹೆಚ್ಚಿನ ಪ್ರಯಾಣಿಕರು, ಹೆಚ್ಚಿನ ಟೂರಿಸ್ಟು ಬರೋಕ್ಕೆ ಶುರು ಮಾಡ್ತಾರೆ. ಸೊ ಭಾರತದಲ್ಲಿ ಯಾವುದೇ ಭೂಮಿ ಮೇಲೆ ನಡೆಯುವಂಥ ಕೆಸಿನೋ ಬ್ಯಾನ್ ಇದೆ, ಆದರೆ ನೀರಿನ ಮೇಲೆ ನಡೆಯುವಂಥ ಕೆಸಿನೋಗೆ ಅಲೋ ಇದೆ. ಅದಕ್ಕೆ ಯಾವುದೇ ರೀತಿ ಇಲ್ಲೀಗಲ್ ಬರಲ್ಲ, ಅದು ಲೀಗಲ್ ಅಂಡ್ರಲ್ಲಿ ಬರುತ್ತೆ. ಇದೇ ನೋಡಿ ಬಿಗ್ ಡ್ಯಾಡಿಯ ಕೆಸಿನೋ ಎಂಟ್ರೆನ್ಸು. ಗೋವಾದಲ್ಲಿ ಈ ಬಿಗ್ ಡ್ಯಾಡಿ ಕೆಸಿನೋ ತುಂಬ ಫೇಮಸ್ಸು. ಸೊ ಇಲ್ಲಿಗೆ 6:30ಗೆ ನಾವು ಬಂದಿದ್ದು. ಹಾಗೆ ಎಲ್ಲ ಹೊರಗಡೆ ಒಂದು ಕಣ್ಣಾಡಿಸ್ಬಿಟ್ಟು ಒಳಗಡೆ ಹೋಗೋಕ್ಕೆ ಎಲ್ಲರೂ ರೆಡಿ ಆದ್ವಿ. ಬನ್ನಿ ಮತ್ತೆ ತಡ ಮಾಡೋಣ, ಒಳಗಡೆ ಹೋಗೋಣ. ಬಿಗ್ ಡ್ಯಾಡಿಗೆ ಎಂಟ್ರಿ ಆಗಿದ ತಕ್ಷಣ ನಾವು ಟಿಕೆಟ್ನ ತೊಗೋಬೇಕು. ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದರೆ ಅದನ್ನು ತೋರಿಸ್ಬಿಟ್ಟು ನಾವಿಲ್ಲಿ ಟಿಕೆಟ್ನ ತೊಗೊಂಡು ಒಳಗಡೆಗೆ ಎಂಟ್ರಿ ಆಗಬೇಕಾಗಿರುತ್ತೆ. ಸೊ ನೀವು ನೋಡ್ಬೋದು, ಪ್ರೀಮಿಯಮ್ಮು 4,500 ರೂಪಾಯಿ ಇದೆ, VIP 6,000 ಇದೆ, ಯೂತ್ಗೆ 3,000 ಇದೆ, ಕಿಡ್ಸ್ಗೆ 2,000 ರುಪೀಸ್ ಇದೆ. ಸೊ ಇಲ್ಲಿ ಕಿಡ್ಸ್ನ ಕರ್ಕೊಬರ್ಬೋದು ಅಂತ ಅಂದರೆ 100% ಕರ್ಕೊಬರ್ಬೋದು. ಆನ್ಲೈನಲ್ಲಿ ಬುಕ್ ಮಾಡಿದ್ದು ಪ್ರೀಮಿಯಮ್ಮು 4,500 ರೂಪಾಯಿ ಒಂದು ಟಿಕೆಟ್ಗೆ ಬುಕ್ ಮಾಡಿದ್ದು. ಆ ಥರ ಎಲ್ಲ ಕ್ಲಾರಿಟಿ ಇದ್ದಿದ್ದರಿಂದ ನಾವು ಪ್ರೀಮಿಯಮ್ನ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ಟಿಕೆಟ್ ತೊಗೊಳಕ್ಕೆ ಅಂತ ಇವಾಗ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಹೋಗ್ಬೇಕು ಇವಾಗ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಸೊ ನನ್ನ ಬ್ಯಾಗು ಚೆಕ್-ಇನ್ ಮಾಡಿಸ್ಬೇಕು. ಚೆಕ್-ಇನ್ ಕೊಡೋಕ್ಕೆ 500 ರೂಪಾಯಿ. ಕೆಸಿನೋ ಸ್ಟಾರ್ಟಿಂಗಲ್ಲೇನೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಹಾಕಿದ್ದಾರೆ. ಒಟ್ಟಿಂದ ಅರ್ಥ ಮಾಡ್ಕೋಬೇಕು
ನೀವಿಲ್ಲಿ ಮಿಸ್ ಆಗಿ ಆಡೋಕ್ಕೆ ಬಂದರು ನಿಮಗೆ ನಾಮ. ಇವಾಗ ಕೆಸಿನೋ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ರೆ ಮುಂದೆ, ಸೊ ನಾನು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಏನು ಬೆಂಕಿ ಗುರು, ಬಿಗ್ ಡ್ಯಾಡಿ ಸಖತ್ತಾಗಿದೆ. ಹೇಳಬೇಕು ಅಂತಂದರೆ ನಂದು ಬ್ಯಾಗ್ ಇಟ್ಕೊಳ್ಳೋಕ್ಕೆ 500 ರೂಪಾಯಿ ಅಂತ ಏನು ಹೇಳೋಣ. ಸೊ ನಾವು ಈಗ ಇಲ್ಲಿಂದ ಬೋಟ್ ಒಳಗಡೆ ಸೊ ನಾವು ಕೆಸಿನೋಗೆ ಹೋಗ್ತೀವಿ. ಈ ಥರ ಒಂದು ಬ್ಯಾಡ್ಸ್ ಕೊಡ್ತಾರೆ. ಸೊ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಸ್ಕ್ಯಾನು. ಹಿಂಗೆ ಸ್ಕ್ಯಾನ್ ಮಾಡ್ತಾರೆ. ಸೊ ಇಲ್ಲಿಂದ ಹಿಂಗೆ ಎಂಟ್ರಿ. ಬೋಟ್ ಒಳಗಡೆ ಎಂಟ್ರಿ. ಸೊ ಅಲ್ಲಿ ಕಾಣಿಸ್ತಿದೆ ಡೆಲ್ಟಿನ್ ಜಾಕು. ಇನ್ನು ಮುಂದೆ ಹೋಗಬೇಕು ನಮ್ಮ ಇದಕ್ಕೆ ಬಿಗ್ ಡ್ಯಾಡಿ ಕೆಸಿನೋಗೆ. ಸೊ ಪೀಸ್ ಮಸ್ತ್. ಬೋಟ್ ಒಳಗಡೆ ಎಂಟ್ರಿ ಆಗಿದ್ದಾಯಿತು. ಬಿಗ್ ಡ್ಯಾಡಿ ಕೆಸಿನೋಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಇಲ್ಲಿಂದ ಹೋಗಿ ಪೀಸಾಗಿ ಬಿಗ್ ಡ್ಯಾಡಿಗೆ ಎಂಟ್ರಿ ಆಗಿ ದಿಬಿಡೆ. ಇಲ್ಲಿ ಅಣ್ಣ ಬೋಟ್ ಓಡಿಸ್ತಾ ಇದ್ದಾರೆ. ಇದು ಮಾಂಡವಿ ರಿವರ್ ಮೇಲ್ಗಡೆ ಕೆಸಿನೋ. ಸೊ ಏನು ಗುರು ಇದು ಡೆಲ್ಟಿನ್ ಜಾಕು, ಮೆಜೆಸ್ಟಿಕ್ ಪ್ರೈಡು ಕೆಸಿನೋ, ಬಿಗ್ ಡ್ಯಾಡಿ, ಮೆಜೆಸ್ಟಿಕ್ ಪ್ರೈಡು, ಇನ್ನೂ ಬೇಜಾನಿದ್ದಾವೆ ಇಲ್ಲಿ. ಸಕ್ಕದಾಗಿದೆ ಗುರು, ಸೂಪರ್. ಇಲ್ಲೊಂದು ಯಾವುದೋ ಪ್ರೈವೇಟ್ ಕ್ರೂಸ್ ಹೋಗ್ತಾ ಇದೆ, ಸಕ್ಕದಾಗಿದೆ. ಹಿಂಗೆ ಇಲ್ಲಿ ಬೋಟ್ನ ಹಿಂಗೆಲ್ಲ ತಿರುಗಿಸ್ತಾರೆ ಗುರು ಇವರು. ಸೂಪರ್. ಇದು ಮೆಜೆಸ್ಟಿಕ್ ಫ್ರೈಡ್ ಕೆಸಿನೋ. ಸೊ ಅದು ಡೆಲ್ಟಾ ರಾಯಲ್ಲು, ಅದು ಬಿಗ್ ಡ್ಯಾಡಿ ದೊಡ್ಡಪ್ಪ. ಕೆಸಿನೋದಲ್ಲೇ ಇದು ದೊಡ್ಡ ಅಪ್ಪ ಬಿಗ್ ಡ್ಯಾಡಿ. ಇದೇ ಬಿಗ್ ಡ್ಯಾಡಿ. ಬಾಬಾ ಎಂಟ್ರಿ ಸೂಪರ್. ಸೊ ಚಿಕ್ಕ ಬೋಟಿಂದ ದೊಡ್ಡ ಬೋಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇದು ಕೆಸಿನೋಗೆ ಎಂಟ್ರಿ. ಇದು ಈ ಬೋಟೇ ನಾವು ಬಂದಿದ್ದು. ಸೊ ಚಿಕ್ಕ ಬೋಟಿಂದ ಈ ದೊಡ್ಡ ಬೋಟ್ಗೆ ಬರ್ತೀವಿ. ಎಷ್ಟೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೀವಿ ಈ ಮೀಸೆ ಮಾಮೂಲ. ಇದು ಎಂಟ್ರೆನ್ಸ್ ಲೆವೆಲ್ 2. ಇದು ನೋಡ್ಬೋದು, ಮೆಟ್ಲು ಹತ್ಕೊಂಬಂದ್ರೆ ಏನು ಸೂಪರಾಗಿದೆ ಗುರು. ಸೊ ಲೆವೆಲ್ 3ಗೆ ನಾವು ಬಂದಾಗ ಡ್ಯಾಡೀಸ್ ಕ್ಲಬ್ಸ್ ಅಂತ ಒಂದು ಕೆಸಿನೋ ಸಿಗುತ್ತೆ ಲೆವೆಲ್ 3ಅಲ್ಲಿ. ಸೊ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಲೆಫ್ಟ್ ಹೋದರೆ ನಾವು ಅಲ್ಲಿ ಆಟ ಆಡೋಕ್ಕೆಲ್ಲ ಹೋಗ್ಬೋದು. ಆದರೆ ನಾವು ಯಾರೂ ಆಟ ಆಡ್ತಾ ಇಲ್ಲ. ಸೊ ಜಸ್ಟ್ ನೋಡಿಕೊಂಡು ಆರಾಮಾಗಿ ಬರೋಕ್ಕೆ ಅಂತ ಹೋಗ್ತೀವಿ. ಅದನ್ನ ಒಳಗಡೆ ಎಲ್ಲ ಹೋಗಿ ಬಂದು ತಿರ್ಗಾ ಮೇಲ್ಗಡೆ ಹೊರಡ್ತಾ ಇದ್ದೀವಿ. ಸೊ ಲೆವೆಲ್ 4ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಹಾಗೂ ಇನ್ನು ಬೇರೆ ಬೇರೆ ರೀತಿ ಡ್ರಿಂಕ್ಸು ಆ ರೀತಿ ಎಲ್ಲ ಇರೋದ್ರಿಂದ ನಾವು ಅಲ್ಲಿಗೆ ಮಾತ್ರ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಲೆವೆಲ್ 4ಅಲ್ಲಿ ಬಂದ್ವಿ. ಲೆಫ್ಟ್ ಸೈಡ್ಗೆ ಒಂದು ಬಾರ್ ಕೌಂಟರ್ ಇದೆ. ಸೊ ಇಲ್ಲಿ ಬಾರ್ ಕೌಂಟರಲ್ಲಿ ನಮ್ಮ ಟ್ಯಾಗಿಗೆ ತಕ್ಕಂತೆ ಸೊ ಅಲ್ಲಿ ಡ್ರಿಂಕ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ನಮ್ಮದು VIP ಟ್ಯಾಗ, ಪ್ರೀಮಿಯಮ್ ಟ್ಯಾಗ್ ಅನ್ನೋದ್ರಲ್ಲಿ ಸೊ ಕೊಡೋ ಡ್ರಿಂಕಲ್ಲಿ ವೇರಿಯೇಷನ್ ಆಗುತ್ತೆ. 8:15 ಇಲ್ಲಿ ಬಫೆ ಸಿಸ್ಟಮ್ ಓಪನ್ ಆಗೋ ಅಂಥದ್ದು. ಸೊ ನಾವು ಅರ್ಲಿ ಬಂದಿರೋದ್ರಿಂದ ಸೊ ಅಲ್ಲೇ ಸೈಡಲ್ಲಿ ತುಂಬ ಏನೇನೋ ನೋಡಿಕೊಂಡು ಹಾಗೆ ಕೂತ್ಕೊಂಡ್ವಿ.
ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ನಾವು ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡ್ಬೋದು, ಊಟ ಮಾಡ್ಬೋದು. ಊಟ ಮಾತ್ರ ಚೆನ್ನಾಗಿರುತ್ತೆ, ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿದೆ. ಒಳಗಡೆ ಡೈನಿಂಗ್ ಟೇಬಲ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ಕ್ರೌಡ್ ಇಲ್ಲ, ಸೊ ನೋಡೋಕೆ ಖಾಲಿ ಎಂಟಿ ಇದೆ. ಒಂದು ಸ್ವಲ್ಪ ಹೊತ್ತಾಗಲಿ ಇರಿ, ನಿಮಗೆ ತೋರಿಸ್ತೀನಿ ಎಷ್ಟು ಕ್ರೌಡೆಡ್ಡು ಇಲ್ಲಿರುತ್ತೆ ಅಂತ. ಕೂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ ನಮಗೆ, ಅಷ್ಟು ಕ್ರೌಡ್ ಬಂದಿರುತ್ತೆ. ಸೊ ಹಾಗೆ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲನೂ ತೊಗೊಂಡ್ರು, ಅವ್ರವ್ರ ಪಾಡಿಗೆ ಅವ್ರವ್ರು ಕುಡಿದ್ರು, ಅವ್ರವ್ರ ಪಾಡಿಗೆ ಆಮೇಲೆ ಎಂಜಾಯ್ ಮಾಡ್ತಾಯಿದ್ರು. ಸೊ ಹಂಗೆ ಟೈಮ್ ಕಳೀತಾ ಸೊ ಬಿಫೋರ್ ನಮ್ಗೆ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಸ್ನ್ಯಾಕ್ಸ್ ಇದೆ ನೋಡಿ, ಪಾನಿಪುರಿ, ಸೇವ್ ಪುರಿ, ವಡಾಪಾವ್ ಆ ಥರ ಇಲ್ಲಿ ಸರ್ವ್ ಮಾಡ್ತಾರೆ, ಕಚೋರಿ ಆ ಥರದ್ದು. ಅದಾದಮೇಲೆ ನಮಗೆ ಮೈನ್ ಸ್ನ್ಯಾಕ್ಸು, ಮೈನ್ ಊಟ ಬರೋದು 8:30ಗೆ ಓಪನ್ ಆಗುತ್ತೆ ಸೈಡಲ್ಲಿ. ಆಮೇಲೆ ನಿಮಗೆ ಮುಂದೆ ನೋಡ್ಬೋದು ನೀವು, ಈವ್ನಿಂಗು 7:30ಗೆ ಇಲ್ಲಿ ಕಲ್ಚರಲ್ ಶೋ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ನಾವು ಡ್ರಿಂಕ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಈ ಡ್ಯಾನ್ಸ್ ಶೋಸ್ನ ಎಂಜಾಯ್ ಮಾಡ್ಬೋದು. ಈ ಡ್ಯಾನ್ಸ್ ಮಾತ್ರ ತುಂಬ ಸಖತ್ತಾಗಿತ್ತು. ಶುರು ಮಾಡಿದ್ದು ಈ ಸಾಂಗ್ಸಿಂದನೇ ತುಂಬ ಚೆನ್ನಾಗಿತ್ತು. ನಾನು ಎಲ್ಲನೂ ತೋರ್ಸೋಕ್ಕೆ ಆಗಲ್ಲ. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಬರ್ತಾಯಿತ್ತು, ತುಂಬ ಸಾಂಗ್ಸ್ ಹಾಕಿದ್ರು. ಸೊ ಅದು ಕಾಪಿರೈಟ್ ಬರೋದ್ರಿಂದ ನಾನು ಇಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಟ್ಕೊತ ಹೇಳ್ತಾ ಇದ್ದೀನಿ. ಇಂಡಿಯನ್ ಕಲ್ಚರ್ ರಿಲೇಟೆಡ್ ಡ್ಯಾನ್ಸ್ ಕೂಡ ಮಾಡ್ತಾರೆ, ವೆಸ್ಟರ್ನ್ ಕಲ್ಚರ್ ಥರನೂ ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಥರನೂ ಇರುತ್ತೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಸೊ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇಲ್ಲಿಗೆ ಬರ್ಬೋದು. ಫಸ್ಟು 8:00ವರೆಗೆ ಬಫೆ ಸಿಸ್ಟಮ್ ಓಪನ್ ಆಗುತ್ತೆ. ಊಟ ಹಾಕ್ಕೊಂಡು ಬಂದು ಕೂತ್ಕೊಂಡೆ, ಊಟ ಹಾಕ್ಕೊಂಡು ಬಂದು ಅದಾದಮೇಲೆ ಸೊ ಅದೇ ರೀತಿ ವೈಬ್ನ ಎಂಜಾಯ್ ಮಾಡ್ಕೊತ ಸೊ ಸುತ್ತಮುತ್ತ ನೋಡಿಕೊಂಡು ಫುಲ್ಲು ವೈಬಿಂದ ಊಟ ಮಾಡ್ತಾಯಿದ್ವಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಆದಮೇಲೆ ಇನ್ನೊಂದು ರೌಂಡ್ಗೆ ಹೋಗಿ ಏನೇನು ಬೇಕೋ ಹಾಕ್ಕೊಂಡು ಬಂದು ತಿನ್ಕೊಂಡು ಕೂತಿದ್ವಿ. ಅದಾದಮೇಲೆ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅನ್ಲಿಮಿಟೆಡ್ ಊಟ ಇರುತ್ತೆ. ಸೊ ನಾವು ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ತಿನ್ಬೋದು. ಅಲ್ಲಿರೋದ್ರಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ತುಂಬ ಚೆನ್ನಾಗಿ ಊಟ ಮಾಡ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಈ ಕಡೆ ತಿರುಗಿ ನೋಡ್ತೀನಿ, ಬಾಬಾ ಈ ಡ್ಯಾನ್ಸ್ನ ನೋಡ್ಬಿಟ್ಟು ನಿಜವಾಗ್ಲೂ ಕಳೆದೋದ್ರು ಎಲ್ಲರೂ. ಎಷ್ಟು ಜನ ಇದ್ದರು ಅಂದರೆ ಈ ಡ್ಯಾನ್ಸ್ ನೋಡಬೇಕಾದ್ರೆ ಕೂತಿರೋರೆಲ್ಲ ಎದ್ದು ನಿಂತ್ಬಿಟ್ರು, ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ಒಂಥರ ಸಖತ್ತಾಗಿತ್ತು. ಈ ಥರ ಲೈವಲ್ಲಿ ನೋಡೋದಕ್ಕೂ ನಾವು ನಾರ್ಮಲಿ ಸಿನಿಮಾದಲ್ಲಿ ಇದರಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಾಬಾ ಈ ಡ್ಯಾನ್ಸ್ನ ನೋಡ್ಬಿಟ್ಟು ನಿಜವಾಗ್ಲೂ ಕಳೆದೋದ್ರು ಎಲ್ಲರೂ. ಎಷ್ಟು ಜನ ಇದ್ದರು ಅಂದರೆ ಈ ಡ್ಯಾನ್ಸ್ ನೋಡಬೇಕಾದ್ರೆ ಕೂತಿರೋರೆಲ್ಲ ಎದ್ದು ನಿಂತ್ಬಿಟ್ರು, ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ಒಂಥರ ಸಖತ್ತಾಗಿತ್ತು. ಈ ಥರ ಲೈವಲ್ಲಿ ನೋಡೋದಕ್ಕೂ ನಾವು ನಾರ್ಮಲಿ ಸಿನಿಮಾದಲ್ಲಿ ಇದರಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಸೊ ನಿಮಗೆ ತೋರಿಸ್ಬೇಕಲ್ಲ, ವಿಡಿಯೋ ಮಾಡಬೇಕಲ್ಲ, ಸೊ ಅದಕ್ಕೆ ಅಲ್ಲಿ ತುಂಬ ಸಾಂಗ್ಸ್ ಚೆನ್ನಾಗಿತ್ತು. ಸೊ ಕಾಪಿರೈಟ್ ಬರುತ್ತೆ ನಾನು ಹಾಕಿದ್ರೆ. ಸೊ ಈ ಥರ ಯೂಟ್ಯೂಬ್ ಅಲೋ ಮಾಡಲ್ಲ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ಥರ ವೀಡಿಯೋಸ್ ಕೂಡ ಹಾಕೋಂಗಿಲ್ಲ, ಆದರೂ ನಿಮಗೆ ತೋರಿಸ್ಲೇಬೇಕು ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ಸಾಂಗ್ ಆದಮೇಲೆ ಈ ಥರ ಒಂದು ಪೇಂಟಿಂಗ್ ಕೂಡ ಇತ್ತು. ಸುಮಾರು ಈ ಥರ ನಡೀತಾನೆ ಇರುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವುದೇ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲಿ ಡ್ರಾನ ಮಾಡಿದ್ರು, ಅದನ್ನು ಉಲ್ಟಾ ತಿರುವಾಕಿದ್ರೆ ಈ ರೀತಿ ಕಾಣಿಸ್ತಾ ಇತ್ತು. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾರು ಅಂತ. ಸುಮಾರು ಹೊತ್ತು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವು ಬಂದಿದ್ದು 6 ಗಂಟೆಗೆ, 6 ಗಂಟೆಯಿಂದ ನಾವು ಹೊರಟಾಗ 11:30 ಆಗಿತ್ತು. ನೋಡಿ ಲಾಸ್ಟು ನಾವು ಕೆಳಗಡೆ ಹೊರಡ್ತಾ ಇದ್ದೀವಿ. ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇರುತ್ತೆ. ನಾನು ಲಾಸ್ಟ್ ವರ್ಷ ಬಂದಿದ್ದಾಗ ಮೇಲ್ಗಡೆ ಹೋಗಿದ್ವಿ. ಇವಾಗ ಫುಲ್ ಟೈಡ್ಸ್ ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ಅಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಅದಕ್ಕೆ ಕೆಳಗಡೆ ಹೊರಟ್ವಿ ನಾವು. ಕೆಳಗಡೆ ಹಂಗೆ ಎಲ್ಲ ಮಾತಾಡಿಕೊಂಡು ಸೊ ಎಲ್ಲ ತುಂಬ ಚೆನ್ನಾಗಿತ್ತು ವೈಬು. ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ಕೆಳಗಡೆ ಹೋದ್ವಿ. ನೀವು ನೋಡ್ಬೋದು ಕೆಸಿನೋ ಒಳಗಡೆ ಮಾತ್ರ ಅವ್ರು ತೆಗಿಯೋಕ್ಕೆ ಬಿಡಲ್ಲ. ಫುಲ್ಲು ತೆಗಿಯೋಕ್ಕೆ ಹೋದ್ರೂ ನೋಡಿ ಡಿಲೀಟ್ ಮಾಡಿಬಿಡ್ತಾರೆ. ಸೊ ನಾವು ನಿಮ್ದೇನಿದ್ರು ಆಚೆ ಮತ್ತು ಟಾಪ್ ಫ್ಲೋರಲ್ಲಿ ಮಾತ್ರ ತಗೊಂಬರ್ಬೋದು.
ತುಂಬ ಚೆನ್ನಾಗಿರುತ್ತೆ ಗುರು. ಅದರಲ್ಲೂ ಬೇರೆ ಕ್ಯಾಮ್ರಾಗಳೆಲ್ಲ ಏನು ಅಲೋ ಮಾಡಲ್ಲ, ಓನ್ಲಿ ಮೊಬೈಲ್ ಮಾತ್ರ ಅಲೋ ಮಾಡ್ತಾರೆ. ಜೂಜು ಯಾವತ್ತಿದ್ರು ಜೂಜೆ, ಆಡಿದ್ರು ಸೋತರು, ಗೆದ್ದರು ಆಮೇಲೆ ಸೋತರು ಅಷ್ಟೇ. ಅಂತೂ ಇಂತೂ ಎಲ್ಲ ಆಗೋಯ್ತು ಗುರು. ಊಟ ಡ್ರಿಂಕು ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮುಗಿಸ್ಕೊಂಡು ಈಗ ಕೆಳಗಡೆ ಇಳಿತಾ ಇದ್ದೀವಿ. ಸೊ ಆಸಮ್ ಎಕ್ಸ್ಪೀರಿಯೆನ್ಸು, ಎಷ್ಟೇ ಗೆಲ್ಲು ಎಷ್ಟೇ ಸೋಲು, ಕೊನೆಗೆ ಬಂದವಂದೇ ನಾಮ ಅನ್ನಂಗೆ ಕೆಸಿನೋದಲ್ಲಿ ಫ್ರಂಟಲ್ಲಿ ವೆಂಕಟರಮಣ ಸ್ವಾಮಿದು ಫೋಟೋ ಹಾಕ್ಕೊಂಡಿದ್ರು. ಆವಾಗ ಅನ್ನಿಸ್ತು ಎಷ್ಟೇ ಆಗಲಿ ಏನೇ ಆಗಲಿ ಸೊ ಬಂದವನಿಗೇನೇ ರಾಡು, ಇದು ಮ್ಯಾಟ್ರು ಇಲ್ಲಿ. ಇವಾಗ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇಲ್ಲವ್ರೆ. ಬಿಗ್ ಡ್ಯಾಡಿನ ಬಿಟ್ಟು ಹೋಗ್ತಾ ಇದ್ದೀವಿ. ಆಯಿತು ಎಂಜಾಯ್ಮೆಂಟ್ ಎಲ್ಲ. ನಮ್ಮ ಬೋಟು ಬಂದಿದೆ ಹೊಸ ಬೋಟು. ಹೋಗ್ತಾ ಇದ್ದೀವಿ. ಇಲ್ಲಿ ಪಾನ್ ಏನೋ ಕೊಡ್ತಾ ಇದ್ದಾರೆ, ಪಾನ್ ಬೀಡ. ಇಲ್ಲಿ ಲಾಂಜ್ ಏನೋ ಇದೆ, ಕೂತ್ಕೋಬೋದು. ಸೊ ಇದು ಬಿಗ್ ಡ್ಯಾಡಿ. ಬಿಗ್ ಡ್ಯಾಡಿ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ಸು ನಮ್ಮ ಚಿಕ್ಕ ಬೋಟನ್ನ ಹತ್ತಿದ್ದೀವಿ. ಇಲ್ಲಿಂದ ಇನ್ನು ಹೋಗಿ ರೆಸ್ಟ್ ಮಾಡಬೇಕು ಇವತ್ತು. ಈ ಮಾಂಡವಿ ರಿವರ್ ಎಲ್ಲ ಫುಲ್ ಗಲೀಜ್ ಎತ್ತೋಗ್ಬಿಟ್ಟೈತೆ, ಫುಲ್ಲು ಮಳೆ ಗುರು. ಯಪ್ಪ ಇವಾಗ ಸದ್ಯ ಒಂಚೂರು ನಿಂತಿದೆ, ನಾವು ಒಳಗಡೆ ಇದ್ದಾಗ್ಲೂ ಫುಲ್ ಮಳೆ. ಹೊಸ ಬೋಟ್ಗಳು ಬರ್ತಾ ಇರುತ್ತೆ ಕರ್ಕೊಂಡೋಗೋಕ್ಕೆ, ಹಿಂಗೆ ಬಿಟ್ಟು ಹೋಗ್ತಾ ಇರುತ್ತೆ. ಒಂದು ಡೆಲ್ಟಿನ್ ರಾಯಲ್, ಇದು ಬಿಗ್ ಡ್ಯಾಡಿ ಕೆಸಿನೋ, ಇದು ಗೋವಾ. ಬಿಗ್ ಡ್ಯಾಡಿಗಿನ ಈ ಮೆಜೆಸ್ಟಿಕ್ ರೈಡೇ ಒಂಥರ ದೊಡ್ಡದಾಗಿದೆ. ಊಟ ಮಾಡೋಕ್ಕೆ ಮತ್ತು ಕೂತ್ಕೊಳ್ಳೋಕ್ಕೆಲ್ಲ ನಾವು ಬಿಗ್ ಡ್ಯಾಡಿಲಿ ಒಂಥರ ಕನ್ಸರ್ವೇಟಿವ್ ಆಗೋಯ್ತು, ಕಡಿಮೆ ಸೀಟು ನಿಂತ್ಕೋಬೇಕು. ಸೊ ಮೆಜೆಸ್ಟಿಕ್ ರೈಡಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಕೂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಎಲ್ಲ. ನನ್ನ ಈ ಸೈಡು ಕೆಸಿನೋ ರೈಡ್ ಇದೆ, ಇದು ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸು ಇದೆ ಇದರಲ್ಲಿ. ಪ್ರೈಸ್ ಎಲ್ಲನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂತೂ ಇಂತೂ ಈಚೆಗೆ ಬಂದ್ವಿ. ಇವಾಗ ನನ್ನ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಬಿಟ್ಟು ರೂಮ್ಗೆ ಹೋಗಬೇಕು. ಫುಲ್ ಸುಸ್ತಾಗೋಗ್ಬಿಡುತ್ತೆ ಗುರು, ಮೇಲೆ ಫುಲ್ಲು ಓಡಾಡಿ ಬರಬೇಕು ಅಂದರೆ. ಚೆನ್ನಾಗಿದೆ. ನೀವು ಒಂದ್ಸತಿ ಮಕ್ಕಳನ್ನು ಕರ್ಕೊಂಬರ್ಬೋದು ಇಲ್ಲಿಗೆ. ಸೊ ಆಟ ಆಡೋರು ಆಟ ಆಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಫುಡ್ಡು ಡ್ರಿಂಕು ಸೊ ಸಿಗುತ್ತೆ ಇಲ್ಲಿ ಆರಾಮಾಗಿ. ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಾಡ್ಕೊಂಡು. ಸೊ ಈ ಒಂದು ಎಕ್ಸ್ಪೀರಿಯೆನ್ಸು ನೀವು ಮಾಡ್ಬೋದು. ಎಸ್, ದಿಸ್ ಈಸ್ ಮೈ ಬ್ಯಾಗ್. ಥ್ಯಾಂಕ್ ಯು. ಬ್ಯಾಗು ಕಲೆಕ್ಟ್ ಮಾಡಿಕೊಂಡೆ, ಇನ್ನೇನು ಹೋಗೋದಷ್ಟೇ ರೂಮ್ಗೆ. ಟಿ ಬರುತ್ತೆ. ಕ್ಯಾಮ್ರಾ ಆಕ್ಸೆಸರೀಸ್ ಎಲ್ಲ ಅಲ್ಲಿಡೋದು ಬೇಡ ಅಂತ ಹೇಳ್ದ ಡ್ರೈವರು, ಅದಕ್ಕೋಸ್ಕರ ಬಂದಿದ್ದಷ್ಟು. ಸೊ ಫೈನಲಿ ವಿ ಆರ್ ಗೋಯಿಂಗ್. ಫೈನಲಿ ಬಿಗ್ ಡ್ಯಾಡಿಗೆ ಟಾಟಾ, ಬಾಯ್ ಬಾಯ್, ಸಿ ಯು. ಬಿಗ್ ಡ್ಯಾಡಿ ಕೆಸಿನೋನ ಮುಗಿಸ್ಕೊಂಡು ವಾಪಸ್ಸು ಟಿ ಟಿಲಿ ಹತ್ಕೊಂಡು
ರೂಮ್ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಮೇಲಿಂದ ನಾವು ಹೋಗ್ಬೇಕಾದ್ರೆ ಸೊ ನಮ್ಗೆ ಈ ರೀತಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬಿಗ್ ಡ್ಯಾಡಿ ಕೆಸಿನೋ. ಸತಿ ಎಲ್ಲನೂ ವಿಸಿಟ್ ಮಾಡಿದ್ರೆ ಒಂದ್ಸತಿ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಗುರು ಅಂತೂ ಇಂತೂ ಬಿಗ್ ಡ್ಯಾಡಿ ಕೆಸಿನೋನ ಮುಗಿಸ್ಕೊಂಡು ರೂಮಿಗೆ ವಾಪಸ್ ಆಗಿದ್ದೀವಿ. ಅಲ್ಲಿ 11:30 ಹಂಗೆ ಬಿಟ್ವಿ. ಒಂದು 25 ಮಿನಿಟ್ಸ್ ಆಯಿತು. ಈಗ 11:45 11:50 ಟೈಮ್ ಆಗಿದೆ. ಫೈನಲಿ ಈ ವಿಡಿಯೋದಲ್ಲಿ ನಿಮಗೆ ಗೋವಾದ ಕೆಸಿನೋ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೋವಾ ಸೀರೀಸ್ನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.